ಕೇಳುಗರೆ, ವೈವಾಹಿಕ ಜೀವನ ಎಲ್ಲರಿಗೂ ಒಂದು ಮಾದರಿಯಾಗಿರಬೇಕು. ಆದರೆ ಇತ್ತೀಚೆಗೆ ವಿವಾಹದ ನಂತರ ಇರೋ ಜೀವನ ಇದೆಯಲ್ಲ, ಅದು ಒಂದು ದೊಂಬರಾಟ ಆಗ್ಬಿಟ್ಟಿದೆ. ಜನಕ್ಕೆ ಮನೋರಂಜನೆ ಆಗ್ಬಿಟ್ಟಿದೆ. ಮನಸ್ಸುಗಳ ಮಧ್ಯೆ ಮನಸ್ತಾಪ ಆಗಿ ಎರಡು ಮನಸ್ಸುಗಳ ಮಧ್ಯೆ ವೈಮನಸ್ಯ ಬಂದು ಒಬ್ಬರಿಂದ ಇನ್ನೊಬ್ಬರು ದೂರ ಆಗುವ ಪ್ರಸಂಗಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಇತ್ತೀಚೆಗೆ ಪರಿಚಯಸ್ಥರೊಬ್ಬರ ಮದುವೆ ಆಯಿತು. 4 ತಿಂಗಳು ಕಳೆದಿತ್ತು. ವೈಭವದಿಂದನೇ ಮದುವೆ ಮಾಡಿಸಿದ್ರು. ಎಲ್ಲರೂ ಖುಷಿ ಖುಷಿಯಾಗಿ ಹಾರೈಸಿ ಅವರವರ ಮನೆಗೆ ತೆರಳಿದ್ರು. ಈ ಹಾರೈಕೆಗಳೆಲ್ಲ ಫಲ ಕೊಡುವ ಮುನ್ನಾನೇ ಈ ಇಬ್ಬರ ಜೋಡಿ ಕೋರ್ಟ್ನ ಮೆಟ್ಟಿಲೇರಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸೋ ಪರಿಸ್ಥಿತಿ ಬಂದು ತಲುಪಿದೆ. ಈ ಸುದ್ದಿ ಎಲ್ಲ ಕುಟುಂಬದವರಿಗೂ ದೊಡ್ಡ ಆಘಾತ. ಅದಕ್ಕಿಂತ ಹೆಚ್ಚಾಗಿ ಇವರ ತಂದೆ ತಾಯಿ ಅಥವಾ ಇವರ ಪೋಷಕರು, ಇವ್ರಿಗೆ ಎಷ್ಟೋ ಆಘಾತ ಆಗಿರ್ಬೇಕಲ್ವಾ. ಸುಂದರವಾದ ಹುಡುಗ, ಲಕ್ಷಣವಾದ ಹುಡುಗಿ, ಇಬ್ಬರಿಗೂ ಒಳ್ಳೆ ಸಂಬಳ ಇತ್ತು. ಇಷ್ಟಕ್ಕೆ ಇಬ್ರು ಬೇರೆ ಕಡೆ ಮನೆ ಮಾಡಿ ಇದ್ದಿದ್ದು ಇವರಿಬ್ಬರೇ ಆ ಮನೆಯಲ್ಲಿ. ಇವರು ವಿಚ್ಛೇದನೆಗೆ ಪ್ರಸ್ತಾಪ ಮಾಡಿರೋ ಕಾರಣಗಳಿದೆಯಲ್ಲ, ಅದು ತುಂಬಾ ಕ್ಷುಲ್ಲಕ ಕಣ್ರಿ. ಕುಡಿದ ಟೀ ಕಪ್ ಎತ್ತೋದ್ರಿಂದ ಮನೆಗೆ ಬರೋ ಕೆಲಸದ ಆಳಿರ್ತಾರಲ್ಲ, ಅವ್ರಿಗೆ ಬಾಗಲ್ ತೆಗೆಯೋವರೆಗೂ ಇಬ್ಬರಲ್ಲೂ ಅಹಮು, ನೀನ್ ಮಾಡು ಅಥವಾ ನಾನು ಯಾಕೆ ಮಾಡಬೇಕು ಅನ್ನೋದು. ಇಬ್ಬರ ಕುಟುಂಬದಲ್ಲೂ ಒಬ್ಬರನ್ನೊಬ್ಬರು ದೂರೋದು ಶುರು ಆಯಿತು. ಹೆಣ್ಣಿನ ಕಡೆ ಅವಳ ಪರ, ಗಂಡಿನ ಕಡೆ ಇವನ ಪರ. ಹುಡುಗಿಯ ಬೇಡಿಕೆಗಳನ್ನ ಕೇಳಿದ್ರಂತೂ ಚಲನಚಿತ್ರದ ಪರದೆಯ ಮೇಲೆ ಬರೋ 3 ಗಂಟೆಯ ಸುಂದರ ವೈಭವದ ಬದುಕಿನ ಬಯಕೆ ಅವಳದ್ದು. ಅದಕ್ಕೆ ಇಂಬು ಕೊಟ್ಟಂತೆ ಅವಳ ಪಾಲಕರ ಮೌನ ಸಮ್ಮತಿ. ಅಳಿಯ ಯಾವಾಗಲೂ ಕುಡಿತಾನೆ ಅನ್ನೋ ದೂರು. ಇತ್ತ ನೋಡಿದ್ರೆ ಇವಳ ಕಿರಿಕಿರಿಯಿಂದಾನೇ ಆತ ಕುಡಿಯಕ್ಕೆ ಶುರು ಮಾಡಿರೋದು ಅಂತ ಇವನ ಪೋಷಕರು. ಮದುವೆಗೆ ಮುಂಚೆ ಅಂತೂ ಹುಡುಗ ಕುಡಿತಾನೆ ಇರಲಿಲ್ಲ. ಈ ಚಟ ಅವನಿಗೆ ಅಂಟ್ಕೊಂಡಿರೋದೆ ಅವಳನ್ನ ಮದುವೆ ಆದ್ಮೇಲೆ ಅಂತ. ದಿನಂಪ್ರತಿ ಬೆಳಗಾದ್ರೆ ಏನಾದರೂ ಒಂದು ಜಗಳ. ಹೊಂದಾಣಿಕೆ ಇಲ್ಲದೆ ಒಟ್ಟಿಗೆ ಇರೋದೇ ಅಸಾಧ್ಯ ಅನ್ನುವಷ್ಟು ಭೀಭತ್ಸ ಸ್ಥಿತಿಗೆ ಇವರ ಇಬ್ಬರ ಮನಸ್ಸುಗಳು ಬಂದಾಗಿತ್ತು. ಎರಡೂ ಕುಟುಂಬಗಳು ವಿಚ್ಛೇದನ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ರು. ಈ ಸಂಬಂಧ ಮುರಿದೋದ್ರೆ ಸಾಕಪ್ಪ ಅಂತ ಇದ್ದ ಇವರ ಮನಸ್ಥಿತಿಗಳಿದೆಯಲ್ಲ, ಅದು ಎಷ್ಟು ದಿನ ಆ ನೆಮ್ಮದಿ ಕೊಟ್ಬಿಡತ್ತೆ ಇವರಿಗೆ. ಈ ವಿಷಯದ ಬಗ್ಗೆ ಎರಡು ಕುಟುಂಬದವರು ಯೋಚನೆ ಮಾಡಿಲ್ಲ ಅಂತ ಅನ್ಸುತ್ತೆ. ಸದ್ಯದ ಪರಿಸ್ಥಿತಿಯಿಂದ ಪಾರಾದ್ರೆ ಸಾಕಪ್ಪ ಅನ್ನೋದೇ ಅವರ ಭಾವನೆಯಾಗಿತ್ತು. ಕೇಳುಗರೆ, ಮದುವೆ ಅನ್ನೋದು ಕೇವಲ ಗಂಡು ಹೆಣ್ಣು 2 ಜೀವಗಳ ಬೆಸುಗೆ ಮಾತ್ರವಲ್ಲ. 2 ಕುಟುಂಬಗಳ ಆಚಾರ, ವಿಚಾರ, ಆಹಾರ, ಸಂಪ್ರದಾಯಗಳ ಸಮ್ಮಿಲನ. ನಮ್ಮ ಅಜ್ಜ ಅಜ್ಜಿಯರ ಜೀವನಕ್ಕೂ ನಮಗೂ ಎಷ್ಟೊಂದು ಅಂತರವಿರುವಾಗ ಒಂದೇ ಧರ್ಮದ, ಒಂದೇ ಜಾತಿಯ ಕುಟುಂಬದಲ್ಲಿ ವಿವಾಹ ಆದಾಗ್ಲೂ ಕೂಡ ಅವರವರು ಬದುಕುವ ಪದ್ಧತಿ ಬೇರೆ ತರಾನೇ ಇರೋದು ಅತ್ಯಂತ ಸಹಜ ಅಲ್ವಾ. ಇಂತಹ 2 ಭಿನ್ನ ಕುಟುಂಬಗಳನ್ನ ಬೆಸೆಯುವ ಆಚರಣೆಯೇ ಅಲ್ವಾ ಮದುವೆ. ಮದುವೆ ಅನ್ನೋದು ಸ್ವರ್ಗದಲ್ಲದೆ ನಿಶ್ಚಯ ಆಗುತ್ತೆ ಅನ್ನೋದು ಎಲ್ಲ ಹಿರಿಕರ ಬಾಯಲ್ಲಿ ಬರುವ ಒಂದು ಮಾತು ಅಲ್ವಾ. ಸದ್ಯದ ಸಮಾಜವನ್ನು ನೋಡಿದಾಗ, ಕೋರ್ಟ್ನಲ್ಲಿ ಡೈವೋರ್ಸ್ ಕೇಸ್ಗಳ ಸಂಖ್ಯೆ ಗಮನಿಸಿದಾಗ, ಸ್ವರ್ಗದಲ್ಲಿ ನಿಶ್ಚಯಿಸಲ್ಪಟ್ಟ ಮದುವೆಗಳು ಭೂಮಿ ಮೇಲೆ ವಿಚ್ಛೇದನಕ್ಕೆ ಒಳಪಡುತ್ತಿವೆ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಒಂದು 20-30 ವರ್ಷ ಹಿಂದೆ ಹೋಗಿ ನೋಡೋಣ ಸ್ನೇಹಿತರೆ. ಆಗ ವಿಚ್ಛೇದನ ಅಂದರೆ ಅದೊಂದು ತಪ್ಪಿತಸ್ಥರ ನಡವಳಿಕೆ ಅನ್ನೋ ರೀತಿ ಭಾವನೆ ಇತ್ತು. ಅಪರಾಧ ಎನ್ನೋ ಭಾವನೆ ಸಾಮಾನ್ಯವಾಗಿ ಜನರದ್ದಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಒಂದು ಸಾಮಾನ್ಯ ವಿಷಯವಾಗಿ ಬಂದು ನಿಂತು ಬಿಟ್ಟಿದೆ. ಇಷ್ಟೊಂದು ಬದಲಾವಣೆಗೆ ಕಾರಣ ಏನೆಂದು ನೋಡಿದಾಗ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ಕಾಲದಲ್ಲೂ ಇದ್ದವು. ಆದರೆ ಅಂದಿನ ಹೆಣ್ಣು ಮಕ್ಕಳು ಗಂಡನ ಮನೆಯಲ್ಲಿ ಯಾವುದೇ ಎಂತಹದ್ದೇ ಪರಿಸ್ಥಿತಿ ಇದ್ರೂ ಹೊಂದಿಕೊಂಡು ಹೋಗ್ತಿದ್ರು. ಹೊಂದ್ಕೊಂಡು ಹೋಗೋದೇ ಧರ್ಮ ಅಂತ ಆ ಹುಡುಗಿಯ ಪೋಷಕರು ಅವಳಿಗೆ ಅರಿವು ಮಾಡ್ತಾ ಇದ್ರು. ಅದನ್ನ ಪೋಷಕರಾದ ಅವರು ಪಾಲಿಸ್ತಾ ಇದ್ರು. ಅದನ್ನೇ ಗಟ್ಟಿಯಾಗಿ ನಂಬಿದ್ರು. ದೀರ್ಘವಾದ ಭಿನ್ನಾಭಿಪ್ರಾಯಗಳು ಬಂದಾಗ 2 ಕುಟುಂಬದ ಹಿರಿಯರು 4 ಗೋಡೆಯ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ತಿದ್ರು. ಮತ್ತೆ ಈ 2 ಕುಟುಂಬಗಳು ಒಂದಾಗಿ ಬಾಳುವಂತೆ ಮಾಡ್ತಿದ್ರು. ಹಿರಿಯರ ಮಾತಿಗೆ ಬೆಲೆ ಇತ್ತು. ಆ ಮನೆಯ ಹಿರಿಯರು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಎಲ್ಲರೂ ಬದ್ಧರಾಗಿರ್ತಿದ್ರು. ಹೀಗಾಗಿ ಮನೆಯಲ್ಲೇ ನ್ಯಾಯ, ಮನೆಯ ಹಿರಿಯರೇ ನ್ಯಾಯಾಧೀಶರಾಗಿದ್ದರು. ಎಲ್ಲರೂ ತಮ್ಮ ಬಂಧುಗಳೇ ಆಗಿರೋದ್ರಿಂದ ಎಲ್ಲದಕ್ಕೂ ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆ ಕೂಡ ಕುಟುಂಬದ ಕರ್ತವ್ಯವೇ ಆಗಿತ್ತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯಲ್ಲೇ ಕುಳಿತು ವಧು ಅಥವಾ ವರವನ್ನು ಹುಡುಕುವಷ್ಟು
ಆಯ್ಕೆಗಳು ಜನರಿಗೆ ಬಂದುಬಿಟ್ಟಿದೆ. ಈ ಮ್ಯಾಟ್ರಿಮೋನಿ ಅನ್ನೋ ಸಂಪ್ರದಾಯದಲ್ಲಿ ಒಂದಿಷ್ಟು ಹುಡುಗರು ಅವರು ಡ್ರಿಂಕ್ಸ್ ಮಾಡ್ತಾರೆ, ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಇದೆಲ್ಲ ಹೇಳ್ಕೊಂಬಿಟ್ಟಿರ್ತಾರೆ. ಇದೆಲ್ಲ ಚಟಗಳು ನನಗಿದೆ ಅಂತ ಹೇಳ್ಕೊಂಬಿಟ್ಟಿರ್ತಾರೆ. ಆದರೆ ಹುಡುಗಿ ಅಂತ ಬಂದಾಗ ಹುಡುಗಿ ಸಂಪ್ರದಾಯಸ್ಥೆ ಆಗಿರಬೇಕು, ಒಳ್ಳೆ ಕೆಲಸದಲ್ಲಿರಬೇಕು, ಇವೆಲ್ಲ ಬೇಡಿಕೆಗಳು ಇದ್ದೇ ಇರುತ್ತೆ. ಇತ್ತ ಹುಡುಗಿಯರದು ಅಷ್ಟೇ. ಹುಡುಗ ಬ್ರಾಡ್ ಮೈಂಡೆಡ್ ಆಗಿರಬೇಕು, ಫ್ರೀ ಮೈಂಡೆಡ್ ಆಗಿರಬೇಕು, ಅತ್ತೆ ಮಾವನನ್ನು ತನ್ನ ತಂದೆ ತಾಯಿಯಂತೆ ನೋಡ್ಕೊಬೇಕು. ಇದರ ಜೊತೆಗೆ ಒಂದಿಷ್ಟು ದೊಡ್ಡ ಹವ್ಯಾಸದ ಪಟ್ಟಿಯೇ ಇರುತ್ತೆ ಅವ್ರದ್ದು. ಇವರ ಹವ್ಯಾಸದ ಪಟ್ಟಿಯಲ್ಲಿ ಬರುವ ಒಂದಿಷ್ಟು ವಿಷಯಗಳನ್ನು ಕುಟುಂಬಸ್ಥರಾದ ಮೇಲೆ ಅದನ್ನು ಮುಂದುವರಿಸೋದು ಭಾರಿ ಕಷ್ಟ ಆಗುತ್ತೆ. ಒಂದು ಮದುವೆ ಅಂತ ಆದಮೇಲೆ ಕುಟುಂಬವನ್ನು ಸರಿದೂಗಿಸ್ಕೊಂಡು ಹೋಗೋದು ಇಬ್ಬರ ಧರ್ಮ ಆಗತ್ತೆ. ಹುಡುಗಂದಾಗಲಿ ಹುಡುಗಿದಾಗಲಿ ಇಬ್ಬರದು ಸಮಪಾಲಾಗಿರುತ್ತೆ. ಇಲ್ಲಿ ಒಂದು ವಿಷಯವನ್ನು ನಿಮಗೆ ಬಹಿರಂಗವಾಗಿ ಹೇಳಲೇಬೇಕು ಸ್ನೇಹಿತರೆ. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಮದುವೆ ಆಗ್ತೀವಿ ಅಂತ ಆದರೆ ಹುಡುಗ ಹುಡುಗಿನ ನೋಡ್ತಾನೆ, ಹುಡುಗಿ ಹುಡುಗನ ನೋಡ್ತಾಳೆ, ಇಬ್ಬರು ಚಾಟಿಂಗ್ ಶುರು ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ತಮ್ಮ ತಮ್ಮ ವೀಕ್ನೆಸ್ಗಳನ್ನ ಎಲ್ಲ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಇದೆಲ್ಲ ಹೆಂಗೆ ಅಂದರೆ, ಮದುವೆ ಆದಮೇಲೆ ಏನು ತಿಳ್ಕೊಬೇಕೋ ಅದಷ್ಟೂ ಮದುವೆಗೆ ಮುಂಚೆನೇ ಇವ್ರ ವೀಕ್ನೆಸ್ ಅವರಿಗೆ, ಅವ್ರ ವೀಕ್ನೆಸ್ ಇವರಿಗೆ, ಇಬ್ಬರು ಬಿಟ್ಕೊಟ್ಬಿಟ್ಟಿರ್ತಾರೆ. ಭಿನ್ನಾಭಿಪ್ರಾಯಗಳು, ವೈಮನಸ್ಯಗಳು ಎಲ್ಲ ಜೀವನದಲ್ಲಿ ಸಹಜವೇ, ಎಲ್ಲರಿಗೂ ಬರುತ್ತೆ. ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ವೀಕ್ನೆಸ್ನು ತಿಳ್ಕೊಂಡು ಅದನ್ನು ವೀಕ್ನೆಸ್ ಅಂತ ನೋಡಲ್ಲ, ಅದನ್ನು ಸ್ಟ್ರಾಂಗ್ ಪಾಯಿಂಟಾಗಿ ನೋಡ್ತಾರೆ ಇನ್ನೊಬ್ಬರದು. ಇವ್ರ ವೀಕ್ನೆಸ್ನ ಇವರು ಸ್ಟ್ರಾಂಗ್ ಪಾಯಿಂಟಾಗಿ ನೋಡಿ ಅಲ್ಲಿ ಶುರುವಾಗುತ್ತೆ ಕಣ್ರಿ ಈ ಪ್ರಾಬ್ಲಮ್ಸ್ ಎಲ್ಲ. ನೀನಾ ನಾನಾ ಅನ್ನೋದು ಇಲ್ಲೇ ಶುರುವಾಗೋದು. ಯಾಕಂದರೆ ಇಬ್ಬರಿಗೂ ಒಬ್ಬರು ವೀಕ್ನೆಸ್ ಇನ್ನೊಬ್ರಿಗೆ ಗೊತ್ತಿರುತ್ತಲ್ವ, ಅದು ಕಾರಣ ಆಗುತ್ತೆ. ಈ ಆತುರದ ನಿರ್ಧಾರಗಳನ್ನು ತಗೊಳ್ಳೋದು, ಒಬ್ಬರನ್ನ ಹೀಯಾಳಿಸೋದು, ಒಬ್ಬರನ್ನ ಕೀಳ್ಮಟ್ಟಕ್ಕೆ ತಳ್ಳಿ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ಕಣ್ರಿ ಸಂಸಾರ ಅಂದರೆ. ಒಬ್ರಿಗೊಬ್ಬರು ಅನುಸರಿಸ್ಕೊಂಡು ಹೋಗಬೇಕು. ಎಲ್ಲರಲ್ಲೂ ವೀಕ್ನೆಸ್ ಇರುತ್ತೆ, ಖಂಡಿತ ಇರುತ್ತೆ. ಯಾರಿಗಿಲ್ಲ ಹೇಳಿ ವೀಕ್ನೆಸ್, ಎಲ್ರಿಗೂ ಇರುತ್ತೆ. ಆದರೆ ಒಬ್ಬರ ವೀಕ್ನೆಸ್ನ ಎತ್ತಿ ತೋರಿಸೋಕ್ಕಿಂತ ಅವರ ಜೊತೆ ನಿಂತು ಅವರ ವೀಕ್ನೆಸ್ನ ಕಮ್ಮಿ ಮಾಡಿ ಅವ್ರನ್ನ ಒಂದು ಸದೃಢರಾಗಿ ಮಾಡೋದೇ ದಾಂಪತ್ಯ ಜೀವನ ಕಣ್ರಿ. ಅದನ್ನು ಬಿಟ್ಟು ನಾನು ಸರಿಯಾಗಿದ್ದೇನೆ, ಆತ ಸರಿ ಇಲ್ಲ, ಅಥವಾ ನಾನು ಸರಿಯಾಗಿದ್ದೇನೆ, ಆಕೆನೇ ಸರಿ ಇಲ್ಲ ಅಂತ ಹೇಳಿ ಒಬ್ರಿಗೊಬ್ರು ಮುಖ ತಿರುಗಿಸ್ಕೊಂಡು ಹೋದರೆ ಸಂಸಾರ ಅನ್ನೋದು ಹೇಗೆ ತಾನೇ ನಡೀತದೆ. ಈಗ ನಮ್ಮ ಭಾರತದಲ್ಲಿ ಒಂದಿಷ್ಟು ಸಿಂಗಲ್ ಪೇರೆಂಟಿಂಗ್ ಅನ್ನೋ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ. ಇದು ಒಳ್ಳೆ ಬೆಳವಣಿಗೆ ಖಂಡಿತ ಅಲ್ಲ ಕಣ್ರಿ. ತ್ಯಾಗ, ಅನುಕಂಪ, ಪ್ರೀತಿಯ ಆಧಾರದಲ್ಲಿ ನಮ್ಮ ಕುಟುಂಬಗಳು ನಿಂತಿವೆ ಕಣ್ರಿ. ಈ ತ್ಯಾಗದ ಮನೋಭಾವ ಇಲ್ಲ ಅಂದರೆ ಒಂದು ದಿನ ಈ ಮನೆ ಅನ್ನೋ ಕಾನ್ಸೆಪ್ಟು ನಮ್ಮಿಂದ ಹೊರಟೇ ಬಿಡುತ್ತೆ ಅನಿಸುತ್ತೆ, ನಮ್ಮಿಂದ ತುಂಬ ದೂರ ಆಗಿಬಿಡುತ್ತೆ ಅನಿಸುತ್ತೆ. ಈ ವಸುದೈವ ಕುಟುಂಬಕಂ ಇದೆಲ್ಲ ಬರೀ ಪುಸ್ತಕದ ಮಾತುಗಳಾಗಿ ಉಳ್ಕೊಂಡ್ಬಿಡುತ್ತೆ ಅಂತ ಅನಿಸುತ್ತೆ ಸ್ನೇಹಿತರೆ. ಇಂತಹ ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಆಹ್ವಾನಿಸೋದು ಖಂಡಿತ ಬೇಡ ಸ್ನೇಹಿತರೆ. ಯೋಚನೆ ಮಾಡಿ, ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ. ಇವತ್ತಿಗೆ ನಾವು ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ಇದು ನಮ್ಮ ಕುಟುಂಬವನ್ನು ಬಾಧಿಸುತ್ತೆ ಅನ್ನೋದು ಮನಸ್ಸಲ್ಲಿರಲಿ. ಯೋಚನೆ ಮಾಡಿ. ಶುಭವಾಗಲಿ.